ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ಹನುಮಂತ ಬರ್ತಾನೆ, ಸೀತಾಮಾತೆಯನ್ನು ಭೇಟಿಯಾಗ್ತಾನೆ. ಭೇಟಿಯಾದ ನಂತರ ರಾಮನ ಗುರುತು ಅಂತ ಹೇಳಿಬಿಟ್ಟು ಅವರ ಮದುವೆಯಲ್ಲಿ ಜನಕ ಕೊಟ್ಟಂತಹ ಉಂಗುರವನ್ನು ತೋರಿಸ್ತಾನೆ. ಆನಂತರ ಈಗಲೇ ತಾನು ಬಂದರೆ ಕರ್ಕೊಂಡು ಹೋಗೋದಾಗಿ ಕೂಡ ಸೀತಾಮಾತೆಗೆ ಹೇಳ್ತಾನೆ. ಆದಮೇಲೆ ರಾವಣನ ಭೇಟಿಯಾಗ್ಬಿಟ್ಟು ಮಾಯಾ ಮಂತ್ರಗಳನ್ನು ಮಾಡಬೇಕು, ನಿನ್ನ ರಾಜ್ಯ ಎಷ್ಟೊಂದು ವೈಭವಯುತವಾಗಿದೆ ಇತ್ಯಾದಿ ಎಲ್ಲವನ್ನ ಹೇಳ್ತಾನೆ. ಆಮೇಲೆ ಇವನು ಆ ರಾಮನ ಒಬ್ಬ ರಾಯಭಾರಿಯಾಗಿ ಬಂದಿರೋದು, ಅವನ ಹೆಂಡತಿಯನ್ನು ಒಪ್ಪಿಸಿದ್ರೆ ತಾವು ಅವಳನ್ನು ಕರ್ಕೊಂಡು ಹೋಗ್ಬಿಡ್ತೀವಿ, ಇಲ್ಲ ಅಂತಂದರೆ ರಾಮ ಲಕ್ಷ್ಮಣರು ಸೈನ್ಯದ ಸಮೇತ ಬಂದು ಇವರ ನಗರವನ್ನು ಮತ್ತು ಕುಲವನ್ನು ಕೊಚ್ಚಿ ಹಾಕ್ತೀವಿ ಅಂತ ಬೆದರಿಸಿದ್ದಾರೆ ಅಂತ ಕೂಡ ಎಲ್ಲವನ್ನು ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಲಂಕೇಶ ಗರ್ಜಿಸ್ತಾನೆ. ಇನ್ನು ಕತೆ ಮುಂದಕ್ಕೆ ಹೋಗೋಣ. ನಗರ ಪಾಲಕ ಆ ಸೊಕ್ಕನವನೇನು ಹೇಳ್ದ, ತದ್ವತ್ ಹೇಳು ಅಂತ ರಾವಣ ಕೂಗಾಡ್ತಾನೆ. ಆಗ ಅವನು ಮತ್ತೆ ಅದನ್ನೇ ಹೇಳ್ತಾನೆ. ಕಿಷ್ಕಿಂಧದ ಮಹಾರಾಜ ಸುಗ್ರೀವ ಅಂತೆ ಅವನು. ನೀನು ಅಪಹರಿಸಿ ಸೆರೆ ಇಟ್ಟಿರೋ ಕೌಸಲ್ಯದ ರಾಣಿಯನ್ನು ಪಲ್ಲಕ್ಕಿಯಿಂದ ಗೌರವದಿಂದ ತಂದು ಒಪ್ಪಿಸಿ ನಿಮ್ಮ ರಾಜ ಅವಳ ಗಂಡನಿಗೆ ನೆಲದ ಮೇಲೆ 101 ಬಾರಿ ಅಡ್ಡ ಬಿದ್ದು ಕ್ಷಮೆ ಬೇಡಬೇಕು, ಇಲ್ಲ ಅಂದರೆ ನಿಮ್ಮ ನಗರವನ್ನು ಸುಟ್ಟು ನಿಮ್ಮ ಕುಲವನ್ನೆಲ್ಲ ಕೊಚ್ಚ ಹಾಕ್ತೀವಿ ಅಂದ ಅಂತ ಹೇಳ್ತಾನೆ. ಆಗ ಲಂಕೇಶ ಗುಡುಕ್ತಾನೆ. ಲಂಕಾಧಿಪತಿ ಅಡ್ಡ ಬಿದ್ದು ಕ್ಷಮೆ ಬೇಡಬೇಕಾ? ಅದು 101 ಸಲ. ಲಂಕಾ ರಾಜ್ಯದ ಗೌರವವನ್ನು ಅವನು ಏನಂತ ತಿಳ್ಕೊಂಡಿದ್ದಾನೆ? ನೀವೇನಂತೀರಿ ಒಬ್ಬೊಬ್ಬರಾಗಿ ಹೇಳಿ ಅಂದ್ಬಿಟ್ಟು ಕುಂಭಕರ್ಣ, ನೀನು ನನ್ನ ಹಿರಿ ತಮ್ಮ, ಮೊದಲು ಹೇಳು ಅಂತ ಲಂಕೇಶ ಗುಡುಕ್ತಾನೆ. ಅಷ್ಟರಲ್ಲಿ 7-8 ಸಲ ಆಕಳಿಸಿದ್ದ ಮಹಾಕಾಯನಾದ ಕುಂಭಕರ್ಣ ಇನ್ನೂ ಒಂದು ಸಲ ಆಕಳಿಸ್ತಾನೆ, ಉತ್ತರಿಸ್ತಾನೆ. ಅಣ್ಣ, ಆ ಹೆಂಗಸನ್ನ ಹೊತ್ಕೊಂಬರೋಕ್ಕೆ ಮೊದಲು ಈ ಮಂತ್ರಿಮಂಡಲದ ಸಭೆಯನ್ನು ಕರೆದು ನೀನೇನನ್ನ ಎಲ್ಲರದ್ದು ತೀರ್ಮಾನ ಕೇಳಿದ್ಯಾ ಅಥವಾ ನನ್ನನ್ನಾದರೂ ಕೇಳಿದ್ಯಾ? ಈಗ ಯಾಕೆ ಈ ಸಭೆ ನಡೆಸ್ತಾ ಇದೆಯಾ? ನಮಗೆಲ್ಲ ಯಾಕೆ ತೊಂದರೆ ಕೊಡ್ತಿದ್ಯಾ? ನನ್ನ ಇದ್ದಾಗ ಯಾಕೆ ತೊಂದರೆ ಕೊಡ್ತಿದ್ಯಾ ಅಂತ ಅಂತಾನೆ. ರಾಜಕಾರ್ಯದಲ್ಲಿ ಪ್ರತಿಯೊಂದನ್ನು ಸಭೆಯಲ್ಲಿ ತೀರ್ಮಾನಿಸೇ ಮಾಡೋಕ್ಕಾಗತ್ತಾ? ನನ್ನ ತಂಗಿಗೆ ಅವ್ರು ಮಾಡಿದ್ದ ಅಪಮಾನಕ್ಕೆ ಪ್ರತೀಕಾರ ಮಾಡೋದು ರಾಜರ ಕರ್ತವ್ಯ ಅಲ್ವಾ? ಅದನ್ನೇ ನಾನು ಮಾಡಿದ್ದು ಅಂತ ಲಂಕೇಶ ಹೇಳ್ತಾನೆ. ಅಷ್ಟರಲ್ಲಾಗಲೇ ಕುಂಭಕರ್ಣ ನಿದ್ದೆಗೆ ಜಾರ್ಬಿಟ್ಟಿರ್ತಾನೆ. ವಿಭೀಷಣ, ಇನ್ನು ನಿನ್ನ ಸರ್ದಿ, ನೀನು ಹೇಳು ಅಂತ ವಿಭೀಷಣನನ್ನು ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಶೂರ್ಪಣಖಿ ಸಭೆಗೆ ಬಂದು ಕೂಗಾಡಿದಾಗ ನಾನು ಕೂಡ ಇದ್ದೆ. ಬೀದಿ ಬಜಾರಿ ಅವಳಲ್ಲಿ ಏನು ಮಾಡಿದ್ಲೋ, ಅವ್ರು ಏನು ಮಾಡಿದ್ರೋ ನಮಗೇನು ಗೊತ್ತು? ತುಂಬಿದ ಸಭೆಯಲ್ಲಿ ಬಂದ್ಲು, ನಿನ್ನನ್ನು ಜರದ್ಲು, ಆ ಹೆಂಗಸಿನ ರೂಪವನ್ನು ವರ್ಣನೆ ಮಾಡಿದ್ಲು. ಆ ಷಂಡ ರಾಮ ಹೆಂಡತಿ ಮೇಲಿನ ಮೋಹದಿಂದ ನನ್ನನ್ನು ನಿರಾಕರಿಸ್ದ. ಅವಳನ್ನು ನೀನು ಭೋಗಿಸ್ದಿದ್ರೆ ನೀನು ನನ್ನ ಅಣ್ಣನೇ ಅಲ್ಲ ಅಂತ ನಿನಗೆ ಸವಾಲು ಹಾಕಿದ್ಲು. ತಕ್ಷಣ ನಿನಗೂ ಬೆದೆ ಹತ್ತದು, ಅವಳನ್ನು ಕದ್ದು ತರೋಕ್ಕೆ ಸಂಚು ಹಾಕ್ದೆ. ಇದು ರಾಜಕಾರ್ಯನ? ಲಂಕಾ ದೇಶದ ಒಳತಿಗೋಸ್ಕರ ಮಾಡಿರೋ ಮಹಾಕಾರ್ಯನ? ಮೊದಲು ಅದಕ್ಕೆ ಉತ್ತರ ಹೇಳು ಅಂತ ವಿಭೀಷಣ ನಿರ್ಭೀತನಾಗೆ ಹೇಳ್ತಾನೆ. ಆಗ ರಾವಣ ಹೇಳ್ತಾನೆ, ನನ್ನನ್ನು ಹೀಯಾಳಿಸೋದೇನೆ ನಿನಗೆ ಅಂಟಿರೋ ರೋಗ. ಈಗ ಏನು ಮಾಡ್ಬೇಕು ಹೇಳು? ಕಡಲುಗಳ್ಳರು ಕತ್ತಲಲ್ಲಿ ದಾಟಿ ಬಂದ ಮಾತ್ರಕ್ಕೆ ನಾವು ಹೆದರ್ಕೋಬೇಕಾ? ನಾನು ಎಂತೆಂಥ ಯುದ್ಧಗಳನ್ನೇ ಗೆದ್ದಿರೋ ವೀರ, ನಿನ್ನ ಹಾಗೆ ನಪುಂಸಕ ತತ್ವ ಬೋಧಿಸೋಂತಹ ಹೇಳಿ ಅಲ್ಲ. ಅದಿರಲಿ, ಈಗ ನಾನು ಏನು ಮಾಡ್ಬೇಕು ಹೇಳು ಅಂತ ಮತ್ತೊಮ್ಮೆ ಕೇಳ್ತಾನೆ. ಆಗ ವಿಭೀಷಣ ಹೇಳ್ತಾನೆ, ಈ ಯುದ್ಧ ಅವ್ರ ಊರಲ್ಲಿ ಅವ್ರ ದೇಶದಲ್ಲಿ ಏನೂ ನಡೆಯಲ್ಲ, ನಮ್ಮ ದೇಶದಲ್ಲಿ ನಮ್ಮ ನಗರದಲ್ಲಿ ನಡೆಯುತ್ತೆ. ಅವರು ನಮ್ಮ ನಗರದ ಪಕ್ಕಕ್ಕೆ ಬಂದು ಬೀಡ್ಬಿಟ್ಟಿದ್ದಾರೆ. ನಷ್ಟ ಆಗೋದೇನಿದ್ರು ನಮ್ಮ ನಗರಕ್ಕೇನೆ. ನಮ್ಮ ಹಿರಿಯರು ಕಟ್ಟಿ ತಾವು ರೂಢಿಸಿರುವಂತಹ ಈ ನಗರಕ್ಕೆ ಅವ್ರು ಬೆಂಕಿ ಇಡೋದಂತೂ ಖಂಡಿತಾನೆ. ಅದರ ನಾಶವನ್ನು ತಡೆಯೋದು ಸಾಧ್ಯನೇ ಇಲ್ಲ. ಏಕೆಂದರೆ ಕದನಕ್ಕೆ ತರಬೇತಿ ಪಡೆದಿರುವಂತಹ ಪ್ರಾಯದವರೇ ಬಂದಿರ್ತಾರೆ. ನಮ್ಮ ನಗರದಲ್ಲಿರುವಂತಹ ಹೆಂಗಸರು, ಮಕ್ಕಳು, ಮುದುಕರು, ಮೋಟರು ಇವರೆಲ್ಲರೂ ನಮಗೊಂದು ರೀತಿ ಅಡಚಣೆ. ವಿನಾಕಾರಣ ಅವರುಗಳು ಸುಟ್ಟು ಹೋಗ್ತಾರೆ. ಅವರುಗಳು ರೋಷದಿಂದ ಕಾಯ್ತಾರೆ. ಈ ಹೆಂಗಸನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ರೋಷ ನಮ್ಮ ಸೈನಿಕರಿಗೆ ಇದೆಯಾ? ರಾಜನಿಗೆ ತೆವಲು ತೀರ್ಸೋಕ್ಕೆ ಅಂತ ಹೆಂಗಸರನ್ನ ಹಿಡಿದು ತರ್ತಾನೆ ಇರ್ತಾನೆ. ಅವನ ಚಟಕ್ಕೆ ನಾವು ಯಾಕೆ ರಕ್ತ ಚೆಲ್ಲಿ ಸಾಯಬೇಕು ಅನ್ನೋ ಔದಾಸೀನ್ಯ ನಮ್ಮ ಸೈನಿಕರಲ್ಲಿ ಇರಲ್ವೇ? ಇದನ್ನೆಲ್ಲ ಕೂಲಂಕುಷವಾಗಿ ನೀನು ಯೋಚನೆ ಮಾಡು ಅಂತ ಸ್ಪಷ್ಟಪಡಿಸ್ತಾನೆ. ಆಗ ಲಂಕೇಶ ಹೇಳ್ತಾನೆ, ಇದು ವೀರರಿಗೆ ಶೋಭಿಸೋ ಮಾತು ಖಂಡಿತ ಅಲ್ಲ. ಇರಲಿ ಇಂದ್ರಜಿತ್, ನೀನೇನು ಹೇಳ್ತೀಯಾ? ನೀನು ನನ್ನ ಮಗ, ಮಹಾವೀರ.
ಇಂದ್ರನನ್ನು ಗೆದ್ದು ವಿಜೃಂಭಿಸ್ಲಿ ಅನ್ನೋ ಹಂಬಲದಿಂದಲೇ ನಾನು ನಿನಗೆ ಇಂದ್ರಜಿತ್ ಅನ್ನ ಹೆಸರಿಟ್ಟೆ. ಇದುವರೆಗೂ ಕೂಡ ನೀನು ನಿನ್ನ ಹೆಸರನ್ನ ಪ್ರಖರಗೊಳಿಸಿದೀಯ. ಈಗ ಏನ್ ಮಾಡ್ಬೇಕು ಹೇಳು ಅಂತ ಕೇಳ್ತಾನೆ. ಅಪ್ಪನ ಹಾಗೇನೆ ಗುಡುಗುವಂತಹ ಧ್ವನಿ ಮಗಂದು. ಅವನು ಹೇಳ್ತಾನೆ, ಪೂಜ್ಯ ತಂದೆಯೇ, ಶತ್ರುಗಳು ಯುದ್ಧವನ್ನೇ ಮಾಡದೆ ಹಿಂತಿರುಗೋಕೆ ಒಂದು ಉಪಾಯ ಇದೆ. ಅವಳ ಗಂಡ ರಾಮನಿಗೆ ಹೆಂಡತಿಯ ಪಾತಿವ್ರತ್ಯ ಅನ್ನೋ ಒಂದು ವಿಕೃತಿಯ ರೋಗ ಇದೆ ಅಂತ ನಾನು ಕೇಳಿದ್ದೀನಿ. ನೀನು ಇಷ್ಟು ದಿನ ಅವಳನ್ನು ಹಾಗೆ ಬಿಟ್ಟಿರೋದೇನೆ ದೊಡ್ಡ ತಪ್ಪು. ಈ ದಿನನೇ ಹೋಗಿ ಅವಳನ್ನು ಭೋಗಿಸ್ಬಿಡು. ಅದನ್ನ ಶತ್ರುಪಾಳಯದ ಮುಂದೆ ಡಂಗುರನ್ನು ಹೊಡೆಸ್ಬಿಡು. ಮೈಲ್ಗೈ ಆದವಳಿಗೋಸ್ಕರ ನಾವು ಯಾಕೆ ಯುದ್ಧದ ಕಷ್ಟಗಳನ್ನು ಅನುಭವಿಸ್ಬೇಕು ಅಂತ ಅವನೇ ಹಿಂತಿರುಗಿ ಹೊರಟೋಗ್ಬಿಡ್ತಾನೆ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿ ಲಂಕೇಶನ ಮುಖ ಪ್ರಖರವಾಗುತ್ತೆ. ಮಗನೇ ಪೇಶ್, ನೀನು ಹುಟ್ಟಿದಾಗಲೇ ನಿನ್ನನ್ನು ನೋಡಿ ನನ್ನ ಹೆಸರನ್ನು ಉಳಿಸುವಂತಹ ಬೆಳೆಸುವಂತಹ ಗಂಡು ಮಗು ನೀನು ಅಂತ ನಾನು ಹಿಗ್ಗಿದ್ದೆ ಅಂತ ಹೇಳೋಷ್ಟರಲ್ಲಿ ವಿಭೀಷಣ ಮಧ್ಯ ಬಾಯಿ ಹಾಕ್ತಾನೆ. ಇಂದ್ರನಂತ ಹಾದರ ಬಡಕ ಯಾರೂ ಇಲ್ಲ ಅಂತ ಕತೆ ಇದೆ. ಆ ಇಂದ್ರನನ್ನ ಮೀರ್ಸೋನಾಗು ಅಂತ ನಿಮ್ಮಪ್ಪ ನಿನಗೆ ಇಂದ್ರಜಿತ್ ಅಂತ ಹೆಸರಿಟ್ಟ. ಬೇರೆ ಸಂಭಾವಿತ ಅಪ್ಪ ಆಗಿದ್ರೆ ಇಂದ್ರಿಯಗಳನ್ನು ಜಯಿಸುವವನಾಗು ಅಂದ್ಬಿಟ್ಟು ನಿನಗೆ ಇಂದ್ರಿಯ ಜಿತ ಅಂತ ನಾಮಕರಣ ಮಾಡ್ತಿದ್ದ ಅಂತ ಹೇಳಿಬಿಡ್ತಾನೆ. ಈ ಮಾತು ಕೇಳಿ ಲಂಕೇಶನ್ ಮುಖ ಕೆಂಪಗೆ ಉರಿಯೋಕ್ಕೆ ಶುರುವಾಗುತ್ತೆ. ಶತ್ರು ಸಮುದ್ರವನ್ನೇ ದಾಟಿ ಬಂದು ನಿಂತಿರುವಾಗ ತಮ್ಮನನ್ನ ಎದುರು ಹಾಕೋಬಾರ್ದು ಅಂತ ಸಂಯಮ ತಗೊಳ್ತಾನೆ. ಜೊತೆಗೆ ಆ ಮಾತು ತನಗೆ ಸಂಬಂಧಿಸಿದ್ದೇ ಅಲ್ವೇನೋ ಅನ್ನೋ ಹಾಗೆ ಮಗನಿಗೆ ಹೇಳ್ತಾನೆ. ನನಗೆ ನೀನೊಬ್ಬನೇ ಒತ್ತಾಸೆ ಮಗನೇ, ತಮ್ಮಂದ್ರಲ್ಲ. ನನಗೆ ಅವಳ ಮೇಲೆ ಮೋಹ ಏನೋ ಇದೆ. ಅವಳ ಮನಸ್ಸನ್ನು ಗೆದ್ದು ಅನಂತರ ದೇಹವನ್ನು ಗೆಲ್ಲೋ ಬಯಕೆ ನನಗೆ. ಯಾಕೋ ಏನೋ ಇದುವರೆಗೂ ಯಾವ ಹೆಂಗಸಿನ ಮೇಲೂ ಇಂತಹ ವಿಚಿತ್ರ ಮೋಹ ಹುಟ್ಟಿರ್ಲಿಲ್ಲ. ಇವಳು ಸುಲಭಳಾಗಿಲ್ಲ, ಆದ್ರಿಂದಲೇ ಹಿಂಜರಿತಾ ಇದ್ದೀನಿ, ಈಗಲೂ ಹಿಂಜರಿತಾನೇ ಇದ್ದೀನಿ ಅಂತಾನೆ. ಆಗ ಮಗ ಹೇಳ್ತಾನೆ, ಅಪ್ಪ ನಿನ್ನ ಹಿಂಜರಿಕೆಯನ್ನು ನಾನು ದೌರ್ಬಲ್ಯ ಅಂತ ಭಾವಿಸೋದಿಲ್ಲ. ಆದರೆ ಆ ಜನಗಳು ನಂಬುವಂತಹ ಅವಳ ಪಾತಿವ್ರತ್ಯವನ್ನ ನಾನು ಭಂಗಪಡಿಸ್ತೀನಿ. ಲಂಕೇಶರ ಮಗ ಇಂದ್ರಜಿತ ರಾಮನ ಹೆಂಡತಿಯ ಪಾತಿವ್ರತ್ಯವನ್ನ ಹರಿದು ಹಾಕ್ತಾ ಅಂತ ಡಂಗುರ ಹೊಡಿಸ್ತೀನಿ. ಆಗ ಅವ್ರ ಕಾಲು ತೆಗಿತಾರೆ ಅಂತ ಹೇಳ್ತಾನೆ. ಬೇಡ ಬೇಡ ಅಂತ ಲಂಕೇಶ ಗಾಬರಿಯಿಂದ ಕೈ ಎತ್ತಿ ತಡಿತಾನೆ. ಸ್ವಲ್ಪ ಹೊತ್ತು ತನ್ನೆಲ್ಲ ಯೋಚನೆ ಮಾಡ್ತಾನೆ. ಆನಂತರ ಹೇಳ್ತಾನೆ, ವಿಭೀಷಣ, ನಾನಂತೂ ಗೌರವಕ್ಕೇನೆ ಬದುಕಿರೋದು. ತಮ್ಮನಾಗಿ ನಿನ್ನ ಕರ್ತವ್ಯ ಮಾಡದಿದ್ರೆ ನೀನು ಕೂಡ ಅಪಕೀರ್ತಿಗೆ ಒಳಗಾಗ್ತೀಯ. ಇಂದ್ರಜಿತ್ತು ಮಹಾವೀರ, ಪ್ರಾಯದ ಕಸಿವಿರೋವನು, ಆದರೆ ಅನುಭವ ಸಾಲದು. ಕುಂಭಕರ್ಣನ ವಿಷಯ ನಿನಗೆ ಗೊತ್ತೇ ಇದೆ. ಲಂಕೆ ಘನತೆ ಉಳಿಸೋದು ನಿನ್ನ ಕರ್ತವ್ಯ ಕೂಡ ಹೌದು. ನಮ್ಮಲ್ಲೇ ಒಕ್ಕಟ್ಟು ಇಲ್ಲದೆ ಇದ್ದಿದ್ರೆ ಶತ್ರುಗೆ ಸಹಾಯ ಮಾಡಿದಾಗಲ್ವಾ ಅಂತ ಹೇಳ್ಬಿಟ್ಟು ಮಂತ್ರಿಗಳ ಮುಖವನ್ನು ನೋಡ್ತಾನೆ. ಕುರುಬನ ಸಂಜ್ಞೆಯನ್ನು ಅರಿತ ಕುರಿಗಳಂತೆ ಅವರೆಲ್ಲರೂ ಒಟ್ಟಿಗೆನೆ ಹೌದು 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 ಅಂತ ತಲೆ ಹಾಕ್ತಾರೆ. ನೀನು ತಕ್ಷಣ ಹೋಗ್ಬಿಟ್ಟು ಶತ್ರುಗಳ ಬಲಾಬಲವನ್ನು ಅಂದಾಜಿಸ್ಕೊಂಡ್ ಬಾ. ಗೂಢಚಾರರನ್ನ ಬಿಟ್ಟು ಅವರ ರಣಯೋಜನೆ ವ್ಯೂಹ ಸನ್ನಾಹಗಳನ್ನು ತಿಳ್ಕೊಂಬಂದು ನನಗೆ ವರದಿ ಮಾಡಬೇಕು. ನೀನು ಈಗಲೇ ಹೋಗು ಅಂತ ಅಂತಾನೆ. ಇದೆಲ್ಲವನ್ನು ಈಗ ಸರಮೆ ಬಂದು ನನಗೆ ಹೇಳ್ತಾ ಇದ್ಲು. ಆಕೆ ಧ್ವನಿ ತೆಗೆಸಿ ಹೇಳಿದ್ಲು, ನನಗೆ ಒಳ್ಳೆ ಸಂದರ್ಭನೇ ಸಿಕ್ತು. ವಿಭೀಷಣನಿಗೆ ಆಪ್ತರಾದ 4 ಜನ ಸೇನಾನಿಗಳು, ಗೂಢಚರ್ಯರಲ್ಲಿ ಪರಿಣಿತರಾದ 4-5 ಸ್ನೇಹಿತರ ಜೊತೆಗೆ ಅವನು ಸಮಾಲೋಚಿಸ್ದ. ಅವ್ರ ಜೊತೆಗೆ ಶತ್ರುಪಾಳ್ಯದ ಸಮೀಪಕ್ಕೆ ಹೋದ. ಹನುಮಂತರವರನ್ನು ಕರೀರಿ ಅಂತ ಅಂದ. ತಕ್ಷಣ ಅಂತ ಕೂಡ ಅಂದ. ಏನು ಕೆಲಸ, ಏನು ಉದ್ದೇಶ ಅಂತ ಅವ್ರು ತನಿಖೆ ಮಾಡಿದ್ರು. ಕರೀರಿ, ಅವ್ರಿಗೆ ಮಾತ್ರ ಹೇಳೋ ಸಂಗತಿ ಅಂತ ಹೇಳ್ದ. ಅನಂತರ ಹನುಮಂತರ ಜೊತೆಗೆ ಇವರೆಲ್ಲ ಪಾಳಯದ ಒಳಗಡೆಗೆ ಹೋದ್ರು. ಮೇಲಿನವ್ರ ಜೊತೆಗೆ 2 ಗಳಿಗೆ ಚರ್ಚೆ ಆಯಿತು. ನಿನ್ನ ಗಂಡ ರಾಮ ಸಮುದ್ರದ ಜಲವನ್ನು ತರಿಸಿ ವಿಭೀಷಣನಿಗೆ ಮಂತ್ರ ಸಮೇತ ಲಂಕೆ ಪಟ್ಟಾಭಿಷೇಕ ಮಾಡ್ದ. ಲಂಕೇಶನ ದುಷ್ಟ ಆಡಳಿತದಿಂದ ಪ್ರಜೆಗಳನ್ನು ರಕ್ಷಿಸೋಕ್ಕೆ, ಅನಾಹುತದಿಂದ ಯುದ್ಧದಿಂದ ಪಾರು ಮಾಡೋಕ್ಕೆ ವಿಭೀಷಣ ಶತ್ರುಪಕ್ಷ ಸೇರಿದಾನೆ. ಅವನಿಗೆ ಲಂಕೆಯ ರಾಜನಾಗಿ ಪಟ್ಟಾಭಿಷೇಕ ಕೂಡ ಆಗಿದೆ. ಪ್ರಜೆಗಳು ಸಹಕರಿಸಿ ಅಂತ ಗುಟ್ಟಾಗಿ ಕಳಿಸಿದ ಸಂದೇಶ ಗೂಢಚರರ ಮುಖಾಂತರ ಒಬ್ಬರ ಕಿವಿಯಿಂದ 10 ಜನರಿಂದ 100ರಿಂದ 1000 ಕಿವಿಗಳಿಗೆ ಹರಡ್ತಾ ಇದೆ. ಹೀಗಾಗಿ ಲಂಕೇಶನ ಬಲವನ್ನ ಒಡೆದ ಹಂಗಾಗಿದೆ ಅಂದ್ಬಿಟ್ಟು ಸರಮೆ ನನ್ನ ಮುಖವನ್ನು ನೋಡಿದ್ಲು. ಅವಳ ಮುಖದಲ್ಲಿ ಗೆಲುವಿತ್ತು, ಸಂತೋಷದ ನಿರೀಕ್ಷೆ ಇತ್ತು. ಆಕೆ ಹೇಳಿದ್ಲು, ನಾನು ಕೂಡ ಲಂಕೆಯಲ್ಲೇ ಹುಟ್ಟು ಬೆಳೆದವಳು. ಇಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ಕುಟುಂಬವನ್ನು ಕೂಡ ಸಂತೋಷದಿಂದ ಬದುಕಬೇಕು ಅನ್ನೋ ಒಂದು ಆಸೆ ನನಗಿದೆ.
ಈಗ ಅದು ಕೈಗೂಡೋ ಕಾಲ ಬಂದಿದೆ ಅಂತ ಅನಿಸುತ್ತೆ. ನಿನಗೆ ಒಂದು ವಿಷಯ ಹೇಳ್ತೀನಿ ಕೇಳು. ನಿನ್ನನ್ನು ಬಿಡಿಸ್ಕೊಳ್ಳೋಕ್ಕೆ ಅಂತ ನಿನ್ನ ಗಂಡ ಸೈನ್ಯ ಏನೋ ತಂದಿದ್ದಾನೆ. ಅವನು ಗೆಲ್ಲೋ ಸೂಚನೆ ಸಿಕ್ಕಿದ್ರೆ ನಿನ್ನ ಸೇವಕಿಯರೆಲ್ಲ ಓಡ್ ಹೋಗಿ ಅವತ್ಕೊಳ್ತಾರೆ. ಅವರು ನಿನಗೆ ಕೊಟ್ಟ ಹಿಂಸೆ ನಿನ್ನ ಗಂಡನಿಗೆ ಗೊತ್ತಾದರೆ ಅವನು ಅವ್ರನ್ನ ಕತ್ತರಿಸಿ ಹಾಕ್ತಾನೆ ಅಂತ ಅವ್ರಿಗೆ ಭಯ. ನಿನ್ನ ಆಹಾರ ನೀರು ನೋಡ್ಕೊಳ್ಳೋಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ತ್ರಿಜಟೆ ಅನ್ನೋ ಒಬ್ಬ ವೃದ್ಧೆ ಇದ್ದಾಳೆ, ಧರ್ಮ ಬುದ್ಧಿಯವಳು. ನಿನ್ನ ವಿಷಯವೆಲ್ಲ ಅವಳಿಗೂ ಗೊತ್ತು. ನನ್ನ ಗಂಡ ಶತ್ರುಪಕ್ಷ ಸೇರಿದ್ದು, ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದು ಲಂಕೇಶನ್ಗೆ ಗೊತ್ತಾದ ತಕ್ಷಣ ನನ್ನನ್ನು ನನ್ನ ಮಗಳನ್ನು ಹಿಡಿಸಿ ರಾಜವೀದಿಯ ಮಧ್ಯದಲ್ಲಿ ತನ್ನ ಕೈಯಿಂದಲೇ ಶಿರಚ್ಛೇದನ ಮಾಡಿದ್ರೂ ಮಾಡಬಹುದು ಅಥವಾ ನೇಣ್ಗಟ್ಟಿಸ್ಬೋದು. ಹಾಗಾಗಿ ಇವತ್ತು ಸಂಜೆಯಿಂದಲೇ ನಾವು ಅಜ್ಞಾತವಾಸಕ್ಕೆ ಹೊರಟೋಗ್ತೀವಿ. ನಮಗೆ ಆಶ್ರಯ ಕೊಡೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಅಂತ ಆಕೆ ಹೇಳಿ ಹೊರಟೋದ್ಲು. ರಾಮ ಬಂದಿರೋದು, ಸೈನ್ಯ ತಂದಿರೋದು, ಸಮುದ್ರ ದಾಟಿ ಬೀಡ್ಬಿಟ್ಟಿರೋದು ಇವೆಲ್ಲವೂ ನನ್ನನ್ನು ಸಂತೋಷದಲ್ಲಿ ತೇಲಿಸ್ತು. ನನ್ನ ಗಂಡ ಯಾವ ಯುದ್ಧದಲ್ಲೂ ಸೋತಿಲ್ಲ. ರಾವಣನ ಆಯುಷ್ಯವನ್ನು ಮುಗಿಸ್ತಾನೆ, ನನ್ನ ಬಿಡುಗಡೆ ಆಗತ್ತೆ, ಅವನ ವಿಜಯೀ ಮುಖವನ್ನು ನೋಡ್ತೀನಿ. ವಿಭೀಷಣನೇ ನಮ್ಮ ಪಕ್ಷ ಸೇರಿರೋದ್ರಿಂದ ಜಯ ಕೂಡ ಖಂಡಿತ. ದೇವ್ರೆ, ಯುದ್ಧ ಬೇಗ ಮುಗಿಲಿ. ನನ್ನ ಗಂಡನ ಮೈಗೆ ಚುಚ್ಚಿದ ಬಾಣಗಳ ಗಾಯಗಳಿಗೆ ನಾನೇ ಶುಶ್ರೂಷೆ ಮಾಡಿ ವಾಸಿ ಮಾಡೋ ಹಾಗಾಗಲಿ ಅಂತ ದೇವ್ರನ್ನ ಬೇಡ್ಕೊಂಡೆ. ಈ ತ್ರಿಜಟೆ ಒಬ್ಬಳು ವೃದ್ಧೆ, 60 ವರ್ಷಕ್ಕೂ ಮೀರಿದವಳು. ಆಕೆ ಸೇವಕಿ ಆದರೂ ಕೂಡ ಸೂಕ್ಷ್ಮಮತಿ, ನಂಬಿಕಸ್ತೆ ಅಂತ ಸರ್ಮೆ ಹೇಳಿದ ಮಾತು ನಿಜನೇನೆ. ಸರ್ಮೆ ಹೇಳಿದ ಹಾಗೆ ರಾವಣ ಕಾವಲು ಹಾಕಿದ್ದ 6 ಜನ ಸೇವಕಿಯರು ಹೇಳ್ದೆ ಕೇಳದೆ ಅದೃಶ್ಯರಾಗಿದ್ರು. ತ್ರಿಜಟೆ ಒಬ್ಬಳೇ ದಿನಕ್ಕೆ 5-6 ಬಿಂದಿಗೆ ನೀರನ್ನು ಹೊತ್ತು ತಂದು ತುಂಬ್ತಾಳೆ. ಈ ಅಶೋಕವನದಲ್ಲಿ ಸಿಕ್ಕೋ ಹಣ್ಣು ಹಂಪಲುಗಳನ್ನು ತಾನೇ ಒಂದು ಜವಣಿಗೆಯಿಂದ ತಿವಿದು ಕೆಡವಿ ತರ್ತಾಳೆ. ನನಗೀಗ ಆಹಾರದ ಅಗತ್ಯನೇ ಇಲ್ಲ, ಏಕೆಂದರೆ ಬಿಡುಗಡೆಯ ಉತ್ಸಾಹ, ರಾಮನನ್ನು ಕಾಣೋ ಉದ್ವಿಗ್ನತೆಗಳಲ್ಲಿ ನನ್ನ ಹೊಟ್ಟೆ ತುಂಬಿದ ಹಾಗೆ ಭಾಸ ಆಗುತ್ತೆ. ಆದರೂ ಕೂಡ ಆಕೆ ಬಲವಂತದಿಂದ ನನಗೆ ತಿನ್ನಿಸ್ತಾಳೆ. ಯುದ್ಧ ಶುರುವಾಗಿದೆ. ಉತ್ತರ ದಿಕ್ಕಿನಿಂದ ಗಾಳಿ ಬೀಸಿದಾಗ ಕೋಲಾಹಲದ ಮೊಳಗು ಕೂಡ ಕೇಳುತ್ತೆ. ಸೊಯ್ ಸೊಯ್ ಅಂತ ಬಾಣಗಳ ವೇಗ, ತಮ್ಮಟೆಯ ಬಡಿತ, ಒಮ್ಮೊಮ್ಮೆ ತೇಲು ಬರುವಂತಹ ಧೂಳುಗಳು ಈ ವನದ ಕೊಂಬೆಗಳ ಮುಖಾಂತರವಾಗಿ ತೂರಿ ಕೆಮ್ಮು ಕೂಡ ತರಿಸುತ್ತೆ. ಇನ್ನು ರಣಾಂಗದಲ್ಲೇ ಇರೋ ಸೈನಿಕರು ಅದೆಷ್ಟು ಕೆಮ್ತಾರೋ ಏನೋ. ನನ್ನ ರಾಮ ಲಕ್ಷ್ಮಣರು ಬಾಯಿಗೇನು ಬಟ್ಟೆ ಕಟ್ಕೊಂಡಿರ್ತಾರ. ಹನುಮಂತರು ಕೂಡ ದೊಡ್ಡ ಯೋಧರೇನೆ. ಅವರ ತೋಳಿನ ತೊಡಗಳ ಉಬ್ಬು ಮಾಂಸಖಂಡಗಳು ಬಿಲ್ವಿದ್ಯೆಗಳನ್ನು ಕಲ್ತಿದ್ದಾರೋ ಏನೋ. ಅಲ್ಲಿ ಎದುರು ಗದೆ, ಕತ್ತಿ, ಈಟಿ, ಬರ್ಜೆಗಳ ಹೊಡೆದಾಟ ನಡ್ತಾ ಇದೆಯೋ ಏನೋ. ಗಾಳಿಯಲ್ಲಿ ತೇಲ್ ಬರೋ ಸದ್ದು, ಸಪ್ಪಳ, ಹೊಯ್ದಾಟಗಳಿಂದಲೇ ಇವೆಲ್ಲವನ್ನು ನಾನು ಕಲ್ಪಿಸ್ಕೊಳ್ತಿದ್ದೆ. ಯಾವಾಗ ಮುಗಿಬಹುದಿದು? ರಾವಣನಿಗೇನೆ ನೇರವಾಗಿ ಗುರಿ ಇಟ್ಟು ಬೇಗ ಮುಗಿಸ್ಬಾರ್ದಾ? ಅಥವಾ ಅವನ ಸೇನಾಪತಿಗಳನ್ನು ಕಳಿಸಿ ತಾನು ಅರಮನೆಯ ಸುಖದಲ್ಲಿ ಅವನು ಕೂತಿರಬಹುದಾ? ಹೇಳಿ ಅವನು. ನನ್ನ ರಾಮನ ಒಂದು ಬಾಣ ಸಾಕು, ಅದು ಬೇಡ. ಲಕ್ಷ್ಮಣನ ಒಂದು ಗುರಿನೇ ಸಾಕು, ಅವನ ತಲೆ ಚೆಂಡು ಮುರ್ಕೊಂಡು ಬೀಳಕ್ಕೆ ಅಂತ ನಾನು ಅನ್ಕೊತಾ ಇದ್ದೆ. ರಾತ್ರಿ ಹೊತ್ತು ಕೂಡ ಸದ್ದು ಕೇಳಿಸ್ತಿತ್ತು, ಹೆಚ್ಚು ಜೋರಾಗಿ ಕಿವಿಯನ್ನು ತುಂಬ್ತಿತ್ತು. ತ್ರಿಜಟೆ ಯುದ್ಧದ ಬೆಳವಣಿಗೆಯನ್ನು ವಿವರಿಸ್ತಿದ್ಲು. ಮಧ್ಯಾಹ್ನ ಅವಳ ಕಡೆ ಒಬ್ಬಳು ಬಂದು ನನ್ನನ್ನು ನೋಡ್ಕೋತಾ ಇದ್ಲು. ಆಗ ತ್ರಿಜಟೆ ನಗರಕ್ಕೆ ಹೋಗಿ ತನ್ನ ಕುಟುಂಬದ ಯೋಗಕ್ಷೇಮವನ್ನು ನೋಡ್ಕೊಂಡು ಹಿಂತಿರುಗ್ತಿದ್ಲು. ರಾಜ್ಯಾಡಳಿತದ ಮಟ್ಟಿಗೆ ಸರಮೆ ಅಜ್ಞಾತವಾಗಿದ್ಲು. ಆದರೆ ನಗರದ ಮಹಿಳೆಯರೆಲ್ಲರನ್ನೂ ಕೂಡ ಸಂಪರ್ಕಿಸ್ತಿದ್ಲು ಆಕೆ. ಲಂಕೇಶನ ಹೆಣ್ಣುಗಳ ಹುಚ್ಚು ಎಲ್ಲರಿಗೂ ಗೊತ್ತಿತ್ತು. ಆದರೆ ಯಾವ ಹೆಣ್ಣಿನ ಗಂಡನೂ ಅವನನ್ನು ವಿರೋಧಿಸ್ತಿರ್ಲಿಲ್ಲ. ಏಕೆಂದರೆ ವಿರೋಧಿಸುವಂತಹ ಧೈರ್ಯ ಆಗಲಿ ಅಥವಾ ಶೌರ್ಯ ಆಗಲಿ ಯಾರಿಗೂ ಇರಲಿಲ್ಲ. ಅವನಿಗೆ ಒಪ್ಪಿಸ್ಕೊಂಡು ಗುಟ್ಟಲ್ಲಿ ಮನೆಗೆ ಹಿಂತಿರುಗುವಂತಹ ಎಷ್ಟೋ ಹೆಂಗಸರು ನಮ್ಮ ನಗರದಲ್ಲಿದ್ದರು. ನಿಮ್ಮ ಹೆಣ್ಣು ಮಕ್ಕಳ ಮೇಲೆ, ನಿಮ್ಮ ಸೊಸೆಯರ ಮೇಲೆ ಅವನ ಕಣ್ಣು ಬಿದ್ದರೆ ಏನು ಮಾಡ್ತೀರಾ? ಸೀತೆ ಅನ್ನೋ ಹೆಂಗಸು ಧೈರ್ಯವಾಗಿ ಅವನನ್ನು ವಿರೋಧಿಸಿದಾಳೆ. ಅವಳ ಗಂಡ ಇವನನ್ನು ಬಗ್ಗ ಬಡಿಯೋಕ್ಕೆ ಸೈನ್ಯ ಸಮೇತವಾಗಿ ಬಂದಿದ್ದಾನೆ. ನೀವು ಇವನನ್ನು ಬೆಂಬಲಿಸಿ, ಅಥವಾ ನಿಮಗೂ ನಿಮ್ಮ ಹೆಣ್ಣು ಮಕ್ಕಳಿಗೂ ಸೊಸೆಯಂದ್ರಿಗೆ ಆಪತ್ತು ತಂದ್ಕೊತಿರೋ, ಅಥವಾ ಇದೇ ಸಮಯ ಅಂದ್ಬಿಟ್ಟು ಅವನನ್ನು ಕೊಂದು ಕೆಡುತ್ತಿರೋ. ಬರೀ ಇವನಲ್ಲ, ಇವನ ಮಗ ಕೂಡ ಅಂಥವನೇನೆ. ಈ ಅಧಿಕಾರ ಅವನ ಮೊಮ್ಮಕ್ಕಳು ಮರಿಮಕ್ಕಳಲ್ಲೂ ಕೂಡ ಮುಂದುವರಿಯುತ್ತೆ. ನಮ್ಮ ದೇಶದ ಹೆಂಗಸರ ಮಾನ ಮರ್ಯಾದೆ ಉಳಿಸ್ಬೇಕು ಅಂತ ನನ್ನ ಗಂಡ ರಾಮನ ಪಕ್ಷ ಸೇರಿದ್ದಾನೆ. ಆ ರಾಮ ಕೂಡ ನನ್ನ ಗಂಡನ ಹಾಗೆ ಏಕಪತ್ನಿ ವೃತ್ತಿಯಂತೆ. ನಿಮ್ಮ ಗಂಡ, ನಿಮ್ಮ ಅಳಿಯ ಮಗ ಹಾಗಿರ್ಬೇಕೋ ಬೇಡವೋ? ಅಥವಾ ಲಂಕೇಶ ಇಂದ್ರಜಿತ್ ಥರ ಇರಬೇಕಾ? ಈ
ಹಾದರ ಬಡುಕನ ವಂಶ ಪರಂಪರೆ ನಮ್ಮ ದೇಶದಲ್ಲಿ ಮುಂದುವರಿಬೇಕಾ? ನಮ್ಮ ದೇಶದ ಕುಟುಂಬಗಳ ರಕ್ಷಣೆಗಾಗಿ ನನ್ನ ಗಂಡ ರಾಮನ ಪಕ್ಷವನ್ನು ಸೇರಿದ್ದಾನೆ ಹೊರತು ರಾಜ್ಯದಾಶ ಅವನಿಗಿಲ್ಲ. ಅವನು ಭಾತೃದ್ರೋಹಿನೂ ಕೂಡ ಅಲ್ಲ. ಹಾದರ ಪರಂಪರೆಯನ್ನು ಬೆಂಬಲಿಸಕ್ಕೆ ನಿಮ್ಮ ಗಂಡಂದ್ರು ಗಂಡು ಮಕ್ಕಳನ್ನ ಯಾಕೆ ಸೈನ್ಯಕ್ಕೆ ಕಳಿಸ್ತೀರಾ? ರಾಮ ಮತ್ತು ಅವನ ಸೈನ್ಯ ಕೂಡ ಪ್ರಚಂಡವಾಗಿದ್ದು ನಿಮ್ಮ ಗಂಡಂದ್ರು ಮತ್ತು ಗಂಡು ಮಕ್ಕಳನ್ನ ಅವ್ರು ಕೊಚ್ಚಿ ಹಾಕ್ತಾರೆ. ಹಾಗಾಗಿ ನಿಮ್ಮ ಗಂಡಸರನ್ನ ತಡೀರಿ, ಅವರು ಊರಲ್ಲಿಲ್ಲ, ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಬಲವಂತದಿಂದ ಏನಾದರೂ ಅವ್ರನ್ನ ಕಳಿಸಿದ್ರೆ ಯುದ್ಧ ಮಾಡೋ ನಟನೆ ಮಾಡಿ ಮನಸ್ಸಿಟ್ಟು ಕಾಯ್ಬೇಡಿ ಅಂತ ನೀವು ಹೇಳಿ ಕಳಿಸಿ ಅಂತ ಹೇಳ್ಬಿಟ್ಟು ಸರಮೆ ಲಂಕೆಯಲ್ಲಿದ್ದ ಎಲ್ಲ ಹೆಣ್ಣು ಮಕ್ಕಳುಗಳಲ್ಲಿ ಪ್ರಚಾರ ಮಾಡ್ತಾ ಇದ್ಲು. ಅವಳು ಮಾತನ್ನು ಕೇಳಿ ಎಷ್ಟೋ ಹೆಂಗಸರು ಪಿಸು ಮಾತಲ್ಲೇ ಇದೇ ಮಾತುಗಳನ್ನು ಪ್ರಚಾರ ಶುರು ಮಾಡಿದ್ರು. ಎಷ್ಟೋ ಗಂಡಸರು ಕೂಡ ಹಳ್ಳಿ ಕಾಡುಗಳನ್ನು ಬಿಟ್ಟು ಎಲ್ಲೆಲ್ಲೋ ತಲೆ ತಪ್ಪಿಸ್ಕೊಂಡಿದ್ರು. ನಿಮ್ಮ ಗಂಡಸರ ಜಾಗವನ್ನು ಹೇಳಿ ಅಂತ ರಾಜಭಟರು ಹೆಂಗಸರಿಗೆ ಹಿಂಸೆ ಕೊಡ್ತಿದ್ರು. ಈ ಎಲ್ಲ ವಿಚಾರ ನನಗೆ ತ್ರಿಜಟೆಯಿಂದ ಗೊತ್ತಾಗ್ತಾ ಹೋಯಿತು. ಇನ್ನು ಯುದ್ಧ ಅಂದರೆ ಅನಿಶ್ಚಿತತೆ ಇದ್ದೇ ಇರುತ್ತೆ. ಎಷ್ಟಾದರೂ ಕೂಡ ನಮ್ಮವರು ಹೊರಗಿಂದ ಅಷ್ಟು ದೂರ ಪ್ರಯಾಣಿಸಿ ಬಂದಿರೋರು, ಸೈನಿಕರ ಸಂಖ್ಯೆ ಮಿತವಾಗಿರುತ್ತೆ, ಸ್ಥಳದ ಮಾಹಿತಿ ಕೂಡ ಪೂರ್ತಿ ಗೊತ್ತಿರಲ್ಲ. ನನ್ನ ಮನಸ್ಸು ಆಗಾಗ ಸಂದೇಹದಿಂದ ಬಳಲ್ತಾ ಇತ್ತು. ದೇವ್ರೆ ನಮಗೆ ಜಯ ತಂದುಕೊಡು ಅಂತ ಪ್ರಾರ್ಥಿಸೋದನ್ನು ಬಿಟ್ಟು ಬೇರೇನೂ ನನಗೆ ತೋಚ್ತಾ ಇರಲಿಲ್ಲ. ಮನಸ್ಸನ್ನು ಶಾಂತವಾಗಿರಿಸ್ಕೊಳ್ಳೋಕ್ಕೆ ಸರಮೆ ಕೂಡ ಹತ್ರ ಇರಲಿಲ್ಲ. ತ್ರಿಜಟೆಗೆ ಸರಮೆಯಷ್ಟು ತಿಳುವಳಿಕೆಯೇನೂ ಇರಲಿಲ್ಲ. ಆದರೆ ನನ್ನ ತಹತಹವನ್ನು ಅರಿತು ಅದಕ್ಕೆ ತಕ್ಕಂತೆ ಪ್ರತ್ಯುತ್ತರ ಕೊಡುವಂತಹ ಒಂದು ಪ್ರೌಢತೆಯೂ ಕೂಡ ಆಕೆಯಲ್ಲಿ ಇರಲಿಲ್ಲ. ಒಂದು ದಿವಸ ಮಧ್ಯಾಹ್ನದ ನಂತರ ಸೂರ್ಯ ಇಳಿಮುಖವಾಗಿತ್ತು. ಇದ್ದಕ್ಕಿದ್ದ ಹಾಗೆ ಲಂಕೇಶ ಬಂದ. ಅವನ ಸುತ್ತ 4 ಜನ ಅಂಗರಕ್ಷಕರಿದ್ರು. ಕೈಯಲ್ಲಿ ರಕ್ತ ಮೆತ್ಕೊಂಡಂತಹ ಒಂದು ಕತ್ತಿ ಇತ್ತು. ಹಿಂಬದಿಯಲ್ಲಿ ಮುಚ್ಚಳವಿದ್ದ ತಾಮ್ರದ ಬೋಗುಣಿ ಹಿಡ್ಕೊಂಡು ಒಬ್ಬ ರಾಕ್ಷಸ ಬಂದ. ದಡ ದಡ ಅಂತ ಹೆಜ್ಜೆ ಹಾಕ್ತಾ ನನ್ನ ಎದುರಿಗೆ ನಿಂತ್ಕೊಂಡ. ಪ್ರಳಯ ಪ್ರಲಾಪಕ್ಕೆ ಬರುವಾಗ ಅಂಗರಕ್ಷಕರನ್ನ ದೂರ ನಿಲ್ಲಿಸಿ ತಾನೊಬ್ಬನೇ ಬರ್ತಾ ಇದ್ದ. ಈಗ ಅವರೆಲ್ಲರೂ ಅವನ ಸಂಗಡವೇ ಇದ್ರು. ಅವನ ಕೈಯಲ್ಲಿ ರಕ್ತಸಿಕ್ತವಾದ ಗಡ್ಡ ಇತ್ತು, ಅಂದರೆ ಖಡ್ಗ ಇತ್ತು. ಇದು ಪ್ರಣಯಾಲಾಪಕ್ಕಲ್ಲ ಅನ್ನಿಸ್ತು. ಲೇ ಸೀತೆ, ಇಲ್ಲಿ ನೋಡು ಅಂದ. ಹಿಂದೆ ನಿಂತಿದ್ದ ರಾಕ್ಷಸ ನನ್ನ ಮುಂದೆ ಬಂದು ಆ ಬೋಗುಣಿಯ ಮುಚ್ಚಳವನ್ನು ತೆಗೆದು ಹಾಕ್ದ. ಕುತ್ತಿಗೆ ಕತ್ತರಿಸಿದ ಗಂಡಸಿನ ಶಿರ ಇತ್ತು, ಅದರಲ್ಲಿ ರಕ್ತದಲ್ಲಿ ನೆನೆದಿತ್ತು. ಅವನು ಕೈ ಹಾಕಿ ಅದರ ಜುಟ್ಟು ಹಿಡಿದು ಎತ್ತು ತೋರಿಸ್ದ. ನನಗೆ ತಲೆ ಸುತ್ತು ಬಂತು. ರಾವಣನೇ ಭುಜ ಹಿಡ್ಕೊಳ್ದಿದ್ರೆ ನಾನು ಬಿದ್ದೇ ಬಿಡ್ತಿದ್ದೆ. 2 ನಿಮಿಷದ ನಂತರ ಅವನು ಮಾತಾಡ್ದ. ಲೇ ಹುಚ್ಚು ಹೆಂಗಸೆ, ನಿನ್ನ ಗಂಡನ ಪೌರುಷನ ಬಡಾಯಿ ಕೊಚ್ಕೋತಿದ್ಯಲ್ಲ, ಸರಿಯಾಗಿ ನೋಡು. ಇದು ನಿನ್ನ ಗಂಡ ರಾಮನ ತಲೆಯ ಜಟೆಯನ್ನು ಹಿಡಿದು ಅವನು ಎತ್ತಿ ಹಿಡ್ಕೊಂಡಿದ್ದ. ನೋಡು, ಇದು ನನ್ನ ಕತ್ತಿ ಅಲ್ಲ, ನನ್ನ ನೆಚ್ಚಿನ ಯೋಧ, ಇವನೇ ವಿದ್ಯುಜ್ಜಿಹ್ವನದು. ನಿನ್ನ ರಾಮ ಮಲ್ಕೊಂಡಿದ್ದಾಗ ಉಪಾಯದಲ್ಲಿ ಹೋಗಿ ಒಂದೇ ಏಟಿಗೆ ಕತ್ತರಿಸಿ ತಂದಿದ್ದಾನೆ. ಅವನ ಆಸೆ ಬಿಟ್ಟು ಬಿಡು. ನೀನು ಇನ್ನು ವಿದ್ವೆ. ಪಾತಿವ್ರತ್ಯ ಅನ್ನೋ ಗೊಡ್ಡು ಕಟ್ಟಲೆ ಕಳೀತು. ಸೂತಕದ ಸ್ನಾನ ಮಾಡಿಬಿಡು. ನಾಳೆನೆ ನಿನ್ನನ್ನು ಮದುವೆ ಆಗಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಶತ್ರು ಆದರೂ ಕೂಡ ಶವ ಸಂಸ್ಕಾರ ಮಾಡದೇ ಇರೋ ಅಷ್ಟು ಅನಾಗರಿಕ ನಾನಲ್ಲ ಅಂದ್ಬಿಟ್ಟು ವಿದ್ಯುಜ್ಜಿಹ್ವ ಈ ಶಿರವನ್ನು ಒಯ್ದು ಶರೀರಕ್ಕೆ ಜೋಡಿಸಿ ಅಗ್ನಿಗೆ ಒಪ್ಪಿಸ್ಬಿಡು ಅಂತ ಹೇಳ್ದ. ಆ ರಾಕ್ಷಸ ಶಿರವನ್ನು ಬೋಗುಣಿಗೆ ಹಾಕಿ ಮುಚ್ಚಳ ಮುಚ್ಚಿ ಹೊರಟ. ರಾವಣನಿಗೆ ಹೆದರ್ಕೊಂಡು ದೂರ ನಿಂತಿದ್ದ ತ್ರಿಜಟೆ ಹತ್ರ ಬಂದು ಹಿಡ್ಕೊಳ್ಳೋದ್ರಲ್ಲಿ ನಾನು ನೆಲದ ಮೇಲೆ ಉರುಳೆ ಬಿಟ್ಟಿದ್ದೆ. ಮುಂದೆ ಯಾವುದ್ರ ಜ್ಞಾನವೂ ನನಗಿರಲಿಲ್ಲ. ಎಚ್ಚರಿಕೆ ಆದಾಗಲೇ ಹೊತ್ತು ಮುಳುಗಿ ಹೋಗಿತ್ತು. ನನ್ನ ತಲೆ ತ್ರಿಜಟೆಯ ತೊಡೆ ಮೇಲಿತ್ತು. ನನ್ನ ತಲೆಗೆ ಇನ್ನು ತಟ್ತಿದ್ದ ನೀರು ಇಳಿದು ಅವಳ ತೊಡೆ ಒದ್ದೆ ಆಗಿತ್ತು. ಅಮ್ಮ ಸಹಿಸ್ಕೊ, ವೈದ ಸಂಕಟವನ್ನು ನಾನು ಅನುಭವಿಸಿದ್ದೀನಿ. ಹಣೆ ಬರಹ ಯಾರು ತಪ್ಸಕ್ಕಾಗತ್ತೆ ಅಂತ ಈ ಮಾತು ಎಲ್ಲೋ ಯಾರೋ ದೂರದಲ್ಲಿ ಹೇಳ್ದೋ ಹಾಗೆ ಮೆತ್ತಗೆ ಹೇಳ್ತಾ ಇದ್ಲು. ಜಿಂಕೆಗೆ ಹಠ ಮಾಡಿ ರಾಮನನ್ನು ಕಳಿಸಿ ಲಕ್ಷ್ಮಣನನ್ನು ನೋಯಿಸಿ ಕಳಿಸಿದ ಪಾಪಕ್ಕೆ ನನಗೆ ತಕ್ಕ ಶಿಕ್ಷೆ ಆಯಿತು. ಹನುಮಂತರು ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಕೇಳಿದಾಗ ರಾವಣ ನನ್ನನ್ನು ಕದ್ದು ಸಾಗಿಸ್ದ. ನಾನು ನಿಮ್ಮ ಜೊತೆಗೆ ಬಂದರೆ ನಿನ್ನ ಗಂಡನಿಗೂ ಕದ್ದು ಬಿಡಿಸ್ಕೊಂಡೆ ಅನ್ನೋ ಅಪಕೀರ್ತಿ ಬರುತ್ತೆ. ಪಾಪಿ ರಾವಣನಿಗೆ ಶಿಕ್ಷೆ ಮಾಡೋದು ಹೇಗೆ? ಯುದ್ಧ ಮಾಡಿ ಅವನನ್ನು ಕೊಂದು ನನ್ನನ್ನು ಕರ್ಕೊಂಡು ಹೋಗಿ ಅಂತ ರಾಮಂಗೆ ಹೇಳಿ ನಾನು ವೀರಪತ್ನಿ ಅಂತ ಎಲ್ಲ ಹೆಮ್ಮೆ ಪಟ್ಟೆ. ಅದಕ್ಕೆ ಈ ಶಿಕ್ಷೆನ? ನನ್ನ ಶಿಕ್ಷೆಯಿಂದ ರಾಮನ ಜೀವಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಎಷ್ಟು ಯುಗ ನರಕದಲ್ಲಿ ಬೆಂದರೂ ಕೂಡ
ನನ್ನದು ಭಸ್ಮವಾಗದ ಪಾಪ ಅನ್ನೋ ಒಂದು ಮಂಪರಿನ ಸಂಕಟದಲ್ಲಿ ಮತ್ತೆ ಪ್ರಜ್ಞೆ ಜಾರ್ತು. ತ್ರಿಜಟೆ ತಬ್ಕೊಂಡಿದ್ದಷ್ಟೇ ಗೊತ್ತಾಯಿತು. ಆ ನಂತರ ಏನಾಯಿತು ಗೊತ್ತಿಲ್ಲ. ಸ್ವಲ್ಪ ಹೊತ್ತಿಗೆ ಮತ್ತೆ ಜ್ಞಾನ ಬಂತು. ಎದ್ದು ಕೂತ್ಕೊಂಡೆ. ಸುತ್ತ ಕವಿದಿದ್ದ ಕತ್ತಲಿಗಿಂತ ಗಾಢವಾದ ಅಂಧಕಾರ ನನ್ನಲ್ಲಿ ಕವಿದ್ಬಿಟ್ಟಿತ್ತು. ಗುಡಿಸಲಿನೊಳಗೆ ಜತನದಿಂದ ಇಟ್ಟಿದ್ದ ಸೆಣಬಿನ ಹುರಿ ಕೂಡ ನೆನಪಾಯಿತು. ಅದನ್ನು ತಡೆಯೋ ಯಾವ ಕಾರಣನೂ ಇನ್ನೂ ಇಲ್ಲ ಅನ್ನೋ ನಿಶ್ಚಯ ಮೂಡ್ತು. ಕಣ್ಣು ಬಿಟ್ಕೊಂಡು ಕೂತ್ಕೊಂಡೆ. ಮಕ್ಕಳಿಲ್ಲ, ಮರಿ ಇಲ್ಲ, ತಡೆಯೋಕೆ ಯಾರೂ ಇಲ್ಲ, ಯಾರಿಗೂ ಸಲ್ಲಿಸಬೇಕಾದ ಕರ್ತವ್ಯನೂ ಇಲ್ಲ, ನಾನು ಸ್ವತಂತ್ರಳು ಅಂತ ಒಂದು ಹಗುರ ಭಾವನೆ ಹುಟ್ಟಿತು. ಈಗಲೇ ತಕ್ಷಣ ಮಾಡ್ಕೋಬೇಕು ಅನ್ನಿಸ್ತು. ತ್ರಿಜಟೆ, ನಿನ್ನ ಮನೆಗೆ ಹೋಗು, ನನಗೆ ಒಬ್ಬಳೇ ಇರೋ ಬಯಕೆ ಆಗ್ತಾ ಇದೆ, ಎರಡನೇ ಮಾತೇ ಬೇಡ, ಹೇಳ್ದಾಗ ಕೇಳು ಅನ್ನೋ ಒಂದು ಮಾತು ಮನಸ್ಸಿನಲ್ಲಿ ನನಗೆ ಮೂಡು ಬಂತು. ಎಲ್ಲವೂ ಚಕಚಕನೆ ವೇಗವಾಗಿ ಆಗಬೇಕು ಅನ್ನೋ ಒಂದು ನಿಶ್ಚಯ ಮೂಡ್ತು. ಇದೀಗಲೇ ಇದ್ದಕ್ಕಿದ್ದ ಹಾಗೆ ಹೊಳೀತು. ಹೆಂಡತಿಯಾಗಿ ಒಂದು ಕರ್ತವ್ಯ ನನಗಿದೆ. ಸ್ನಾನ ಮಾಡಿ ಅವನಿಗೆ ತರ್ಪಣ ಕೊಡಬೇಕು. ಅವನ ಪ್ರೇತ ಸಿಕ್ಕೊಂಡು ನನ್ನ ಸುತ್ತ ತಿರುಗಬಾರ್ದು. ಅದನ್ನು ಮುಗಿಸಿ ಸೆಣಬಿನ ಹುರಿ ಅಂತ ಅಂದ್ಕೊಂಡೆ. ತ್ರಿಜಟೆ, ನಾನು ಸ್ನಾನ ಮಾಡಬೇಕು, ನೀರನ್ನು ಅಡಿ ಮಾಡು ಅಂದೆ. ಆಗ ಅವಳಂದ್ಲು, ಅಮ್ಮ, ನನಗೊಂದು ಅನುಮಾನ ಬರ್ತಿದೆ. ಆ ವಿದ್ಯುತ್ ಜಿಹ್ವ ಲಂಕೆಯ ಪ್ರಸಿದ್ಧ ಪ್ರತಿಮಾಕಾರ ಕಲಸಿದ ಜೇಡಿ ಮಣ್ಣಿಂದ ಯಾವ ಪ್ರಾಣಿ, ಯಾವ ಹಕ್ಕಿ ಅಥವಾ ಯಾವ ವ್ಯಕ್ತಿಯ ಪ್ರತಿಬಿಂಬವನ್ನಾಗಲಿ ಮಾಡಿ ತಕ್ಕ ಬಣ್ಣ ಹಾಕ್ಬಿಟ್ರೆ ಮೂಲ ವ್ಯಕ್ತಿನೇ ನೋಡಿ ಬೆರಗಾಗಬೇಕು. ಆ ಥರ ಮಾಡ್ತಾನೆ. ಬಹುಶಃ ಅವನು ತೋರಿಸಿದ್ದು ನಿನ್ನ ಗಂಡನ ಶಿರದ ಬಿಂಬ ಇರಬೇಕು ಅಂತ ಅಂದ್ಲು. ನಾನಂದೆ, ಇಲ್ಲ, ನನ್ನ ಗಂಡನ ನೀನು ನೋಡಿಲ್ಲ. ಅವನ ಜೊತೆಗೆ ಅಷ್ಟು ವರ್ಷ ಬದುಕಿದ್ದು ನಾನು ಅವನ ಶರೀರದ ಅಂಗುಲಂಗುಲವನ್ನು ಚೆನ್ನಾಗಿ ಗುರುತು ಹಿಡಿತೀನಿ, ನನಗೆ ಖಚಿತವಾಗಿ ಗೊತ್ತು ಅಂದೆ. ಆಗ ಅವಳಂದ್ಲು, ಆಗ ನೀನು ಉದ್ವಿಗ್ನಳಾಗಿದ್ದೆ. ಬದುಕಿರೋವ್ರಿಗೆ ಸೂತಕದ ಸ್ನಾನ ಮಾಡಿದ್ರೆ ಅವ್ರಿಗೆ ಕೇಡಾಗತ್ತೆ, ಸ್ವಲ್ಪ ಸುಮ್ಮನಿರು ಅಂದ್ಲು. ತ್ರಿಜಟೆ, ನಿನ್ನ ಮಾತು ನಿಜನಾ ಅಂತ ಕೇಳುವಾಗ ಗಟ್ಟಿಯಾಗಿ ಅಳು ಬಂತು. ಅವಳು ನನ್ನನ್ನು ಗುಡಿಸ್ಲು ಒಳಗೆ ಕರ್ಕೊಂಡು ಹೋಗಿ ಕೂಡಿಸಿದ್ಲು, ಬಾಗಿಲು ಮುಚ್ಚಿದ್ಲು, ಹಿಪ್ಪೆ ಎಣ್ಣೆಯ ದೀಪ ಹಚ್ಚಿದ್ಲು. ತ್ರಿಜಟಿಯ ಮಾತು ನಿಜವಾಗಿರಲಿ, ನನ್ನ ರಾಮನಿಗೆ ಏನೂ ಆಗದೆ ಇರಲಿ ಅಂತ ನಾನು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಡುರಾತ್ರಿಯಲ್ಲಿ ಯಾರೋ ಮೆಲ್ಲಗೆ ಬಾಗಿಲು ತಟ್ಟದಂಗಾಯ್ತು. ತ್ರಿಜಟೆ, ಯಾರು ಅಂತಂದಿದ್ದಕ್ಕೆ ಸರಮೆಯ ಧ್ವನಿ ಕೇಳಿಸ್ತು. ಒಳಗೆ ಬಂದವಳು ಬಾಗಿಲು ಮುಚ್ಚಿದ್ಲು. ಗುರುತು ಹಿಡಿಯೋಕ್ಕೆ ಆಗದೆ ಇರೋಷ್ಟು ಬೇರೆ ವೇಷದಲ್ಲಿದ್ಲಾಕೆ. ಅವಳು ಹೇಳಿದ್ಲು, ನೋಡು, ವಿದ್ಯುತ್ ಜಿಹ್ವ ವೇಷ ಮರೆಸ್ಕೊಂಡು ಶತ್ರುಪಾಳ್ಯವನ್ನು ಹೊಕ್ಕು ರಾಮನನ್ನು ನೋಡ್ಕೊಂಬಂದಿದ್ನಂತೆ. ಅವನ ಶಿರದ ಪ್ರತಿಮೆಯನ್ನು ಮಾಡದ್ನಂತೆ. ಹಾಗಂತ ನನಗೆ ಸುದ್ದಿ ಬಂತು. ರಾಮನ ಶಿರದ ಪ್ರತಿಮೆಯನ್ನು ಇವನು ಯಾಕೆ ಮಾಡ್ದ? ಸೀತೆಗೆ ತೋರಿಸಿ ನಿನ್ನ ಗಂಡ ಸತ್ತ ಅಂತ ನಮ್ಸಕ್ಕಿರಬಹುದಾ? ಲಂಕೇಶನ ತಂತ್ರವಿಲ್ಲದೆ ಇವನಿಗೇನಿಷ್ಟೆಲ್ಲ ಮಾಡೋದರ್ದು ಅಂತ ನನಗೆ ಅನುಮಾನ ಬಂತು. ಹೇಗಾದರೂ ಸರಿ, ನಿನಗೆ ತಿಳಿಸ್ಬಿಡ್ಬೇಕು ಅಂತ ನಾನು ಒಬ್ಬಳೇ ಬಂದೆ. ನಾನು ಈಗ ಹೋಗ್ತೀನಿ ಅಂತ ಆಕೆ ಸರ ಹೇಳಿಬಿಟ್ಟು ಬಾಗಿಲನ್ನು ತೆರೆದು ಕತ್ಲಲ್ಲಿ ಮಾಯನೇ ಆಗಿಬಿಟ್ಲು. ನನಗೆ ಒಂದು ರೀತಿಯ ನಿರಾಳತೆ. ತುಸು ತ್ರಿಜಟೆ ನಿದ್ದೆ ಹೋದ್ಲು. ಇದರಲ್ಲಿ ಯಾವುದು ನಿಜ? ನನ್ನ ರಾಮನನ್ನು ಕಣ್ಣಾರೆ ನೋಡೋ ತನಕ ಯಾವುದ್ರಲ್ಲೂ ನಂಬಿಕೆ ಬರ್ತಾ ಇಲ್ಲ. ಯುದ್ಧ ಅಂದ್ರೇ ಅನಿಶ್ಚಿತತೆ. ಮೋಸದ ಸುದ್ದಿಯನ್ನು ಹರಡಿಸ್ತಾರೆ. ಅದರಲ್ಲೂ ಈ ರಾಕ್ಷಸರು, ರಾವಣನಂಥವರು ಕೇಳಬೇಕಾ? ನಾಳೆನೇ ನನ್ನನ್ನು ರಾಮನಿಗೆ ಒಪ್ಪಿಸಿ ಅಥವಾ ಒಂದು ಕ್ಷಣ ನೋಡೋ ಅವಕಾಶ ಕಲ್ಪಿಸಿ ಅಂತ ಸರ್ಮೆಯನ್ನು ಒತ್ತಾಯಿಸಿದ್ರೆ ಹೇಗೆ ಅನ್ನೋ ಒಂದು ಉಪಾಯ ಹೊಳೀತು. ಅದೇ ಸರಿ, ಹಾಗೆ ಮಾಡೋದು ಅಂತ ಮನಸ್ಸಿಗೆ ನೆಮ್ಮದಿ ಬಂತು. ಎಷ್ಟೋ ಹೊತ್ತಿನ ನಂತರ ಅನ್ನಿಸ್ತು, ಇಲ್ಲ, ಯುದ್ಧದಲ್ಲಿ ರಾವಣನ ಕೊಂದು ಬಿಡಿಸ್ಕೊಳ್ಳೋ ತನಕ ನನ್ನ ರಾಮ ನನ್ನನ್ನು ನೋಡೋದಿಲ್ಲ, ಅವನ ಸ್ವಭಾವ ನನಗೆ ಗೊತ್ತು ಅಂತಲೂ ಅನ್ನಿಸ್ತು. ಮರುದಿನ ಇನ್ನೊಂದು ಸುದ್ದಿ ಬಂತು. ತ್ರಿಜಟೆಯ ಮುಖಾಂತರವೇನೆ. ರಾವಣನಿಗೆ ತಕ್ಕ ಸೇನಾನಿಯೇ ಇಲ್ವಂತೆ. ವಿಭೀಷಣ ಕೈಕೊಟ್ಟು ಹೊಟ್ಟೋಗಿದ್ದಾನಂತೆ. ಬೇರೆ ಸೇನಾನಿಗಳಿದ್ರೂ ಕೂಡ ರಾವಣನಿಗೆ ಅವರಲ್ಲಿ ಅಷ್ಟು ನಂಬಿಕೆ ಇರಲಿಲ್ವಂತೆ. ಕೆಲವರು ಸಮರ್ಥರು ವಿಭೀಷಣನ ಹಿಂದೆನೆ ಹೋಗ್ಬಿಟ್ಟಿದ್ರಂತೆ. ಉಳಿದವರಲ್ಲಿ, ಕೈಕೊಟ್ಟು ಹೋದವರಲ್ಲಿ ಅನುಕಂಪ ಉಳ್ಳವ್ರು ಯಾರು, ನಿಶ್ಚಲವಾದ ರಾಜಭಕ್ತಿ ಇರೋರು ಯಾರು ಅಂತ ಪರೀಕ್ಷೆ ಮಾಡೋದು ಕೂಡ ಕಷ್ಟನೇ. ಎದುರಿಗೆ ಮಾತ್ರ ಆಣೆ ಪ್ರಮಾಣ ಮಾಡಿ ನಿಷ್ಠೆಯನ್ನು ಪ್ರದರ್ಶಿಸ್ತಾರೆ. ಇನ್ನು ಕುಂಭಕರ್ಣ ಒಬ್ಬನೇ ಈ ವಂಶದ ರಕ್ತದ ತಮ್ಮ. ಸ್ವಲ್ಪ ಸೋಮಾರಿನೇ, ಆದರೆ ಹುರಿದುಂಬಿಸಿ ಕಳಿಸಿದ್ರೆ ವೀರಾವೇಶದಿಂದ ಅವನು ಕಾಯಬಲ್ಲ ಅಂತ ರಾವಣ ಯೋಚನೆ ಮಾಡಿ ಅವನಿಗೆ ಕರೆ ಕಳಿಸ್ದ. ತಮ್ಮ, ಅವಳನ್ನ ನಾನು ಹೊತ್ತು ತರಿಸಿದ್ದು ತಪ್ಪು ಅಂತ ನೀನಾಗಲೇ ಹೇಳಿಬಿಟ್ಟಿದ್ಯಾ. ಆದರೆ
ನಮ್ಮ ತಂಗಿ ಶೂರ್ಪಣಖಿಗೆ ಅವರು ಮಾಡಿದ ಅವಮಾನ ನಿನಗೆ ಗೊತ್ತಿಲ್ವಾ? ಅವನ ಹೆಂಡತಿಯನ್ನು ಹೊತ್ತು ತಂದು ಭೋಗಿಸಿದ್ರೆ ಮಾತ್ರನೇ ನೀನು ನನ್ನ ಅಣ್ಣ, ಇಲ್ದಿದ್ರೆ ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಅವಳು ಅಂದಿದ್ದು ನಿನಗೆ ಗೊತ್ತಲ್ವಾ? ತಂಗಿಯ ಅಪಮಾನಕ್ಕೆ ಅವಳು ಹೇಳಿದಾಗೆ ಮುಯ್ಯಿ ತೀರಿಸೋದು ಅಧರ್ಮ ಹೇಗಾಗತ್ತೆ ಅಂತ ಅವನನ್ನು ಮಾತಲ್ಲಿ ಕಟ್ ಹಾಕ್ದ. ಸರಿ, ನಾನೇನು ಮಾಡ್ಬೇಕು ಹೇಳು ಅಂತ ಕುಂಭಕರ್ಣ ಕೇಳ್ದ. ನೀನು ವೀರಾದಿ ವೀರ, ನನಗಿಂತಲೂ ದೊಡ್ಡ ಶೂರ. ಅಂತಹ ವೀರನೇ ಆದ್ರೂ ಒಂದು ಸಲವಾದರೂ ಅದನ್ನು ಪ್ರದರ್ಶಿಸಿಲ್ಲ, ಎಲ್ಲರಿಂದಲೂ ಸೈ ಅನ್ನಿಸ್ಕೊಂಡಿಲ್ಲ. ಯಾಕೆ ಸುಮ್ಮನಿದೆಯಾ? ಕುಂಭಕರ್ಣ ಅಂದರೆ ಬರೀ ನಿದ್ರಾ ವ್ಯಸನಿ, ಯುದ್ಧಕ್ಕೆ ನಿಷ್ಪ್ರಯೋಜಕ ಅಂತ ಜನ ಎಲ್ಲ ಮಾತಾಡ್ಕೊಳ್ತಾರೆ. ರಾಜವಂಶದವನಾಗಿ ಹೆಸರಿಗೆ ಅಂಟಿರೋ ಕಳಂಕವನ್ನು ತೊಳ್ಕೊಳ್ಳೋದು ನಿನ್ನ ಕರ್ತವ್ಯ ಅಲ್ವೇ ಅಂತ ಅವನನ್ನು ಹೊಗಳ್ತಾ ಹೋದ. ಅಂತೂ ಕೊನೆಗೆ ಕುಂಭಕರ್ಣ ಒಪ್ಕೊಂಡ. ಯಾವ ರಹಸ್ಯವನ್ನು ಕಾಪಾಡ್ಕೊಳ್ಳೋದು ಅವನ ಸ್ವಭಾವದಲ್ಲೇ ಇರಲಿಲ್ಲ. ಈ ಸುದ್ದಿ ವಿಭೀಷಣನಿಗೂ ಗೊತ್ತಾಯಿತು. ಅವನು ಗೂಢಚರರ ಮುಖಾಂತರ ವಿನಂತಿ ಕಳಿಸ್ದ. ಅಣ್ಣ, ಈ ಯುದ್ಧದಲ್ಲಿ ರಾಮನನ್ನು ಗೆಲ್ಲೋದು ಯಾರಿಗೂ ಸಾಧ್ಯವೇ ಇಲ್ಲ. ಅವನು ಲಂಕಾ ರಾಜ್ಯಕ್ಕಾಗಿ ಯುದ್ಧ ಮಾಡ್ತಿಲ್ಲ, ತನ್ನ ಹೆಂಡತಿಯ ಅಪಹರಣದ ಶಿಕ್ಷೆಯಾಗಿ ಮಾಡ್ತಾ ಇದ್ದಾನೆ. ಆದ್ರಿಂದಲೇ ನಾನು ಅವನ ಪಕ್ಷ ಸೇರಿದ್ದೀನಿ. ಯುದ್ಧ ತಂತ್ರವಾಗಿ ನನಗೆ ಲಂಕೆಯ ಪಟ್ಟ ಕಟ್ಟಿದ್ದಾನೆ. ನನಗೆ ರಾಜ್ಯದ ಆಸೆನೂ ಇಲ್ಲ. ಇನ್ನು ರಾವಣ ಸಾಯೋದು ನಿಶ್ಚಯನೇ. ಅನಂತರ ನೀನೇ ಹಿರಿಯ, ನಾನೇ ನಿನಗೆ ಪಟ್ಟ ಕಟ್ಟಿಸ್ತೀನಿ, ನೀನು ನನ್ನ ಕಡೆಗೆ ಬಂದ್ಬಿಡು, ಅಥವಾ ರಾವಣನ ಪರ ಯುದ್ಧ ಮಾಡೋದಿಲ್ಲ ಅಂತ ಹಠ ಹಿಡಿ ಅಂತಲೂ ಹೇಳಿ ಕಳಿಸ್ದ. ಕುಂಭಕರ್ಣ ಉತ್ತರ ಏನಿತ್ತು ಗೊತ್ತಾ? ನಾನು ಅಣ್ಣನಿಗೆ ಮಾತು ಕೊಟ್ಟಾಯಿತು, ಕೊಟ್ಟ ಮಾತಿಗೆ ತಪ್ಪಬಾರ್ದಲ್ವಾ? ಅಲ್ಲದೆ ನನಗೆ ರಾಜ ಆಗೋ ಇಚ್ಛೆ ಸರ್ವಥಾ ಇಲ್ಲ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಆಡಳಿತ ಮಾಡು ಅಂದರೆ ನನಗೆ ನಿದ್ದೆಗೆ ಸಮಯ ಎಲ್ಲಿರುತ್ತೆ? ಅಣ್ಣ ಸತ್ರೆ ನೀನೇ ರಾಜ ಆಗೋ, ಯಾವ ಕಾರ್ಯಭಾರವನ್ನು ನನಗೆ ವಹಿಸಿದೆ ನನ್ನ ಪಾಡಿಗೆ ನಾನು ವಿಶ್ರಾಂತ ಸುಖದಲ್ಲಿರೋ ಹಾಗೆ ನೋಡ್ಕೊ. ಇನ್ನು ಈಗಂತೂ ನಾನು ಯುದ್ಧ ಮಾಡೇ ಮಾಡ್ತೀನಿ ಅಂತ ಅಂತ ಆಕೆ ಹೇಳಿದ್ಲು. ಸರಿ, ಮುಂದೇನಾಯಿತು ಅಂತ ನಾನು ಕೇಳಿದೆ. ಆಗೋದೇನು, ವೀರಾವೇಶದಿಂದಲೇ ಕಾದಿದ, ತಂತ್ರ ಇಲ್ಲ, ಗೆಲ್ಲಲೇಬೇಕು ಅನ್ನೋ ಛಲನೂ ಇಲ್ಲ. ಆದರೆ ಆಯಿತು, ಹೋದ್ರು ಹೋಯ್ತು ಅನ್ನೋ ಒಂದು ಮನಸ್ಸು ಒಂದು. ಎಷ್ಟೋ ಜನ ಸೈನಿಕರು ಸತ್ರು, ರಾಮನ ಬಾಣಕ್ಕೆ ಸಿಕ್ಕಿ ಅವನು ಕೂಡ ಸತ್ತ. ಲಂಕೇಶ ಅಷ್ಟಕ್ಕೆ ಬಿಡಲಿಲ್ಲ. ಕುಂಭಕರ್ಣನ ಇಬ್ಬರು ಮಕ್ಕಳನ್ನ ಕರೆದ. ನೀವು ಗಂಡಾಗಿ ಹುಟ್ಟಿದ್ರೆ ನಿಮ್ಮಪ್ಪನನ್ನು ಕೊಂದವನ ರಕ್ತವನ್ನು ಕುಡಿಬೇಕು ಅಂತ ಹುರಿದುಂಬಿಸಿ ಅವರಲ್ಲಿ ರೋಷ ಹುಟ್ಟಿಸ್ದ. ಕುಂಭ ನಿಕುಂಭ ಆ ಮಕ್ಕಳು, ಆ ಇಬ್ಬರು ಕೂಡ ವೀರವೇಷದಿಂದ ನುಗ್ಗಿದ್ರು, ಸತ್ತು ಬಿದ್ರು ಅಂತ ಹೇಳಿಬಿಟ್ಟು ತ್ರಿಜಟೆ ಮಾತನ್ನು ಮುಗಿಸಿದ್ಲು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.